ಶಿವನ ಜನ್ಮ ರಹಸ್ಯವೇನು? ಶಿವನ ತಂದೆ ತಾಯಿ ಯಾರು? ಇಡೀ ಜಗತ್ತು ತಿಳಿಯಲೇಬೇಕಾದ ರಹಸ್ಯ. ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಶಿವ ಈಶ್ವರ, ವಿಶ್ವದ ದೇವರು. ಶಿವನನ್ನು ಆದಿದೇವ ಎಂದು ಕರೆಯುತ್ತಾರೆ. ಯಾಕೆಂದರೆ ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿ ಶಿವನನ್ನು ಎದುರು ಹಾಕಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಶಿವನ ಜನ್ಮ ಹೇಗಾಯಿತು? ಶಿವನ ತಂದೆ ತಾಯಿ ಯಾರು? ಶಿವ ಶಿಕ್ಷಣ ಪಡೆದಿದ್ದು ಯಾರಿಂದ? ಹೀಗೆಲ್ಲ ಯಾವತ್ತಾದರೂ ಯೋಚಿಸಿದ್ದೀರಾ? ಹಾಗೆಯೇ ಶಿವ ಒಬ್ಬ ಗುರುವಾಗಿ ಯಾರಿಗೆಲ್ಲ ಶಿಕ್ಷಣ ನೀಡಿದ್ದಾನೆ? ಈ ಎಲ್ಲ ವಿಷಯಗಳ ಬಗ್ಗೆ ಇಂದು ಮಾತನಾಡೋಣ. ಮೊದಲಿಗೆ ಶಿವನ ಜನನದ ಬಗ್ಗೆ ಶಿವಪುರಾಣದಲ್ಲಿ ಹೇಳಿರುವ ಒಂದು ಕಥೆಯ ಬಗ್ಗೆ ತಿಳಿಯೋಣ. ಶಿವಪುರಾಣದಲ್ಲಿ ಶಿವನನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. ಇದರ ಅರ್ಥ ಶಿವನ ಜನ್ಮ ಎನ್ನುವುದು ತಾನಾಗಿಯೇ ನಡೆಯಿತು. ಶಿವನಿಗೆ ತಂದೆ ತಾಯಿ ಇಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದೇ ಕಾರಣಕ್ಕೆ ಶಿವ ಪಂಚಭೂತಗಳನ್ನು ಕಂಟ್ರೋಲ್ ಮಾಡುತ್ತಾನೆ. ಹಾಗೆಯೇ ಶಿವನಿಗೆ ಮೃತ್ಯುವಿನ ಭಯ ಕೂಡ ಇಲ್ಲ. ಶಿವನಿಗೆ ಸಾವು ಇಲ್ಲ. ಈಗ ವಿಷ್ಣು ಪುರಾಣದಲ್ಲಿ ಶಿವನ ಜನ್ಮದ ಬಗ್ಗೆ ಉಲ್ಲೇಖಗೊಂಡಿರುವ ಮತ್ತೊಂದು ಕಥೆಯ ಬಗ್ಗೆ ತಿಳಿಯೋಣ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನಿಂದ ಹೊರಬಂದ ತೇಜಸ್ಸಿನಿಂದ ಶಿವನ ಜನನವಾಯಿತು. ವಿಷ್ಣುವಿನ ನಾಭಿಭಾಗದಿಂದ ಬ್ರಹ್ಮ ಉದ್ಭವಿಸಿದನು. ಇನ್ನು ವಿಷ್ಣುವಿನ ಜನ್ಮದ ಬಗ್ಗೆ ಶಿವಪುರಾಣದಲ್ಲಿ ಒಂದು ಕಥೆಯಿದೆ. ಶಿವನು ಧ್ಯಾನ ಮಾಡುತ್ತಾ ರುದ್ರಾಕ್ಷಿಯನ್ನು ಎಣಿಸುವಾಗ ಕೆಳಗೆ ಬಿದ್ದ ಒಂದು ರುದ್ರಾಕ್ಷಿಯಿಂದ ವಿಷ್ಣುವಿನ ಜನನವಾಯಿತು ಎಂದು ಬರೆಯಲಾಗಿದೆ. ಇಲ್ಲಿ ನಾವು ಗಮನಿಸಿದರೆ ವಿಷ್ಣು ಪುರಾಣ ಮತ್ತು ಶಿವಪುರಾಣ ಎರಡೂ ಕೂಡ ವಿಭಿನ್ನವಾಗಿದೆ. ಈ ಎರಡು ಕಥೆಗಳನ್ನು ಹೊರತುಪಡಿಸಿ ಪುರಾಣಗಳಲ್ಲಿ ಶಿವನ ಜನನದ ಬಗ್ಗೆ ಮತ್ತೊಂದು ಕಥೆ ಇದೆ. ಈ ಕಥೆಯನ್ನು ನಿಮ್ಮ ಅಜ್ಜ ಅಜ್ಜಿ ಕೂಡ ಹೇಳಿರಬಹುದು. ಒಂದು ಸಾರಿ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಯಾವುದೋ ಒಂದು ವಿಷಯಕ್ಕೆ ಚರ್ಚೆ ನಡೆಯುತ್ತಿತ್ತು. ಈ ಚರ್ಚೆ ನಡೆದದ್ದು ಈ ಬ್ರಹ್ಮಾಂಡದಲ್ಲಿ ಯಾರು ಶಕ್ತಿವಂತ ಎಂದು. ಆ ಚರ್ಚೆ ನಡೆಯುತ್ತಿದ್ದ ವೇಳೆ ಶಿವನು ಹೊಳೆಯುತ್ತಿದ್ದ ಒಂದು ಸ್ತಂಭದ ಹಾಗೆ ಪ್ರತ್ಯಕ್ಷವಾದನು. ಬ್ರಹ್ಮ ಮತ್ತು ವಿಷ್ಣುವಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಬಳಿಕ ಕೆಲವು ಮಾತುಗಳು ಕೇಳಿಬಂದವು. ನಿಮ್ಮಿಬ್ಬರಲ್ಲಿ ಯಾರು ಈ ಸ್ತಂಭದ ಕೆಳಭಾಗವನ್ನು ಕಂಡುಹಿಡಿಯುತ್ತೀರೋ ಅವರೇ ಶಕ್ತಿವಂತ ಎಂದು ಹೇಳುತ್ತದೆ. ಆ ಮಾತು ಕೇಳಿಸಿದ ತಕ್ಷಣ ಬ್ರಹ್ಮದೇವ ಒಂದು ಪಕ್ಷಿಯ ರೂಪ ತಾಳಿ ಮೇಲ್ಭಾಗವನ್ನು ಹುಡುಕಲು ಹೋದನು. ಇತ್ತ ವಿಷ್ಣು ವರಾಹ ರೂಪವನ್ನು ತಾಳಿ ಸ್ತಂಭದ ಕೊನೆಯ ಭಾಗವನ್ನು ಹುಡುಕುವ ಪ್ರಯತ್ನ ಶುರು ಮಾಡಿದನು. ಬಹಳ ಹೊತ್ತು ಪ್ರಯತ್ನಪಟ್ಟ ನಂತರ ಕೂಡ ವಿಷ್ಣು ಮತ್ತು ಬ್ರಹ್ಮನಿಗೆ ಸ್ತಂಭದ ಕೆಳಭಾಗ ಸಿಗಲಿಲ್ಲ. ಆಗ ಇಬ್ಬರು ಸೋಲೊಪ್ಪಿಕೊಂಡರು. ಆಗ ಶಿವನು ಸ್ತಂಭ ರೂಪವನ್ನು ತ್ಯಜಿಸಿ ತನ್ನ ಅಸಲಿ ರೂಪಕ್ಕೆ ಬಂದನು. ಶಿವನ ಆ ರೂಪ ನೋಡಿದ ಬ್ರಹ್ಮ ಮತ್ತು ವಿಷ್ಣುವಿಗೆ ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಶಿವನೇ ಎಂದು ಅರ್ಥವಾಯಿತು. ಶಿವನನ್ನು ಮೀರಿದ ಶಕ್ತಿ ಯಾವುದೂ ಇಲ್ಲ ಎಂದು ನಂಬಿದ್ದರು. ಆ ಕಥೆಯಿಂದ ಶಿವನಿಗೆ ಅಂತ್ಯವಿಲ್ಲ ಎನ್ನುವುದು ಅರ್ಥವಾಗುತ್ತದೆ. ಆದ್ದರಿಂದಲೇ ಶಿವನನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. ಶಿವ ಅಮರ. ಶಿವನಿಗೆ ಅಂತ್ಯ ಎನ್ನುವುದೇ ಇಲ್ಲ. ಶಿವನ ಬಗ್ಗೆ ಕೇಳಿಬರುವ ಒಂದು ಪ್ರಸಿದ್ಧ ವಿಷಯದ ಬಗ್ಗೆ ಇಂದು ನಿಮಗೆ ತಿಳಿಸುತ್ತೇವೆ. ಬ್ರಹ್ಮ ಶಿವನಿಗೆ ತಂದೆಯಾಗಬೇಕು. ಈ ಒಂದು ಕತೆ ಜನರ ಮಧ್ಯೆ ಬಹಳ ಚರ್ಚೆಗೆ ಒಳಗಾಗಿದೆ. ಈ ಕತೆ ನಿಜವೇ ಆದರೆ ಯಾವ ರೀತಿಯಲ್ಲಿ ಶಿವ ಬ್ರಹ್ಮನ ಮಗ ಆಗುತ್ತಾನೆ ಎಂದು ತಿಳಿಯಲು ಶಿವಪುರಾಣದಲ್ಲಿರುವ ಕಥೆಯನ್ನು ತಿಳಿದುಕೊಳ್ಳಬೇಕು. ಶಿವಪುರಾಣದಲ್ಲಿ ಇರುವ ಕಥೆ ಏನೆಂದರೆ, ಭೂಮಿ, ಆಕಾಶ ಮತ್ತು ಈ ಇಡೀ ಬ್ರಹ್ಮಾಂಡ ನೀರಿನಲ್ಲಿ ಮುಳುಗಿ ಹೋದಾಗ ಅಲ್ಲಿದ್ದದ್ದು ವಿಷ್ಣು ಮಾತ್ರ. ವಿಷ್ಣು ಮಾತ್ರ ತೇಲುತ್ತಿದ್ದನು. ಆ ಸಮಯದಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಜನಿಸಿದನು. ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಈ ಬ್ರಹ್ಮಾಂಡದ ಬಗ್ಗೆ ಮಾತನಾಡುತ್ತಿರುವಾಗ ಶಿವ ಉದ್ಭವಿಸಿದನು. ಆಗ ಬ್ರಹ್ಮ ಶಿವನನ್ನು ಗುರುತು ಹಿಡಿಯಲಿಲ್ಲ. ಆಗ ಶಿವ ಅಲ್ಲಿಂದ ಹೊರಟು ಹೋದನು. ಇದನ್ನು ಗಮನಿಸಿದ ವಿಷ್ಣು ಬ್ರಹ್ಮನಿಗೆ ದಿವ್ಯ ದೃಷ್ಟಿ ನೀಡಿ ಹಳೆಯದನ್ನೆಲ್ಲ ನೆನಪಾಗುವ ಹಾಗೆ ಮಾಡಿದನು.
ತನ್ನ ತಪ್ಪಿನ ಅರಿವಾದ ನಂತರ ಬ್ರಹ್ಮದೇವ ಶಿವನ ಹತ್ತಿರ ಕ್ಷಮೆ ಕೇಳಿ ಮಗನ ರೂಪದಲ್ಲಿ ಜನ್ಮಿಸು ಎಂದು ಕೇಳಿಕೊಂಡರು. ಆಗ ಶಿವ ಬ್ರಹ್ಮನ ಕೋರಿಕೆಯನ್ನು ಒಪ್ಪಿ ಆಶೀರ್ವಾದ ನೀಡಿದನು. ನಂತರ ಬ್ರಹ್ಮದೇವ ಈ ಭೂಮಂಡಲವನ್ನು ಸೃಷ್ಟಿಸುವಾಗ ಬ್ರಹ್ಮನಿಗೆ ಮಗನ ಅವಶ್ಯಕತೆ ಇತ್ತು. ಆಗ ಬ್ರಹ್ಮನಿಗೆ ಶಿವ ಕೊಟ್ಟಿದ್ದ ಮಾತು ನೆನಪಾಯಿತು. ತಕ್ಷಣವೇ ಬ್ರಹ್ಮ ಶಿವನಿಗಾಗಿ ತಪಸ್ಸು ಮಾಡಲು ಶುರು ಮಾಡಿದನು. ಸ್ವಲ್ಪ ಸಮಯದ ನಂತರ ಶಿವನು ಒಂದು ಮಗುವಿನ ರೂಪದಲ್ಲಿ ಬ್ರಹ್ಮನ ಎದುರು ಪ್ರತ್ಯಕ್ಷವಾದನು. ಬ್ರಹ್ಮನ ಎದುರಿಗಿದ್ದ ಮಗು ಅಳುವುದಕ್ಕೆ ಶುರು ಮಾಡಿತು. ಮಗುವನ್ನು ನೋಡಿದ ಬ್ರಹ್ಮ, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದನು. ಆಗ ಆ ಮಗು, ನನಗೆ ಯಾವುದೇ ಹೆಸರಿಲ್ಲ ಎಂದು ಹೇಳಿತು. ಆಗ ಬ್ರಹ್ಮದೇವನು ಆ ಮಗುವಿಗೆ ರುದ್ರ ಎಂದು ಹೆಸರಿಟ್ಟನು. ಈ ಹೆಸರಿನ ಅರ್ಥ ಯಾವಾಗಲೂ ಅಳುತ್ತಾ ಇರುವವನು ಎಂದು. ಈ ಹೆಸರಿಟ್ಟ ಮೇಲೂ ಕೂಡ ಮಗುವು ಅಳುವುದನ್ನು ನಿಲ್ಲಿಸಲಿಲ್ಲ. ಆಗ ಬ್ರಹ್ಮದೇವನು ಮತ್ತೊಂದು ಹೆಸರನ್ನಿಟ್ಟನು. ಆದರೆ ಆ ಮಗುವಿಗೆ ಆ ಹೆಸರು ಕೂಡ ಇಷ್ಟವಾಗಲಿಲ್ಲ. ಹೇಗಾದರೂ ಮಾಡಿ ಮಗು ಅಳುವುದನ್ನು ನಿಲ್ಲಿಸಬೇಕು ಎಂದು ಬ್ರಹ್ಮದೇವನು ಶಿವನಿಗೆ 150 ಹೆಸರುಗಳನ್ನು ಇಟ್ಟನು. ಉಗ್ರ, ಸರ್ವ, ಭಾವ್, ಈಶಾ, ಮಹಾದೇವ ಹೀಗೆ 150 ಹೆಸರುಗಳನ್ನಿಟ್ಟನು. ಶಿವಪುರಾಣದ ಪ್ರಕಾರ ಈ ಎಲ್ಲ ಹೆಸರುಗಳನ್ನು ಭೂಮಿಯಲ್ಲಿ ಬರೆಯಲಾಯಿತು. ಈಗ ನಾವು ಶ್ರೀಮದೇವಿ ಮಹಾಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪುರಾಣದಲ್ಲಿ ಶಿವನ ತಂದೆ ತಾಯಿಯ ಬಗ್ಗೆ ತಿಳಿಸಿದ್ದಾರೆ. ಶ್ರೀಮದೇವಿ ಮಹಾಪುರಾಣದಲ್ಲಿ ಬರುವ ಕಥೆಯ ಪ್ರಕಾರ ನಾರದ ಮುನಿ ತನ್ನ ತಂದೆ ಬ್ರಹ್ಮದೇವನ ಹತ್ತಿರ ಒಂದು ಪ್ರಶ್ನೆ ಕೇಳುತ್ತಾನೆ. ಈ ಸೃಷ್ಟಿಯ ಸೃಷ್ಟಿಕರ್ತ ಯಾರು? ನೀವು ತ್ರಿಮೂರ್ತಿಗಳ ತಂದೆ ತಾಯಿ ಯಾರು ಎಂದು ಕೇಳಿದನು. ಈ ವಿಚಾರದ ಬಗ್ಗೆ ನಾರದನ ಜೊತೆಗೆ ಕೆಲವು ವಿಚಾರಗಳನ್ನು ತಿಳಿಸಿದನು ಬ್ರಹ್ಮದೇವ. ಬ್ರಹ್ಮದೇವ ಹೇಳಿದ ವಿಚಾರಗಳು ಬಹಳಷ್ಟು ಆಶ್ಚರ್ಯಕರವಾಗಿದೆ. ಬ್ರಹ್ಮ ಹೇಳಿದ್ದೇನು ಎಂದರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಜನಿಸಿದ್ದು ದುರ್ಗಾದೇವಿಯಿಂದ. ದುರ್ಗಾದೇವಿಯೇ ತಮ್ಮ ತಾಯಿ ಎಂದು ಹೇಳಿದನು. ಕಾಲ ಸದಾಶಿವ ನಾವು ತ್ರಿಮೂರ್ತಿಗಳ ತಂದೆ ಎಂದು ಹೇಳಿದನು. ಈ ಕಥೆಯ ಜೊತೆಗೆ ದೇವಿ ಪುರಾಣದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದ ಜಗಳದ ಬಗ್ಗೆಯೇ ಇನ್ನೊಂದು ಕಥೆಯಿದೆ. ದೇವಿ ಪುರಾಣದ ಕಥೆಯ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಚರ್ಚೆ ನಡೆಯುವಾಗ ಬ್ರಹ್ಮನು ಈ ಸೃಷ್ಟಿಯ ಸೃಷ್ಟಿಕರ್ತ ನಾನು ಎಂದು ಹೇಳಿದನು. ಆಗ ವಿಷ್ಣು, ನಾನು ನಿನ್ನ ತಂದೆ, ಏಕೆಂದರೆ ನೀನು ಉದ್ಭವಿಸಿದ್ದು ನನ್ನ ನಾಭಿಯಿಂದ ಎಂದು ಹೇಳಿದನು. ಇವರಿಬ್ಬರ ಮಧ್ಯೆ ಜಗಳ ಹೆಚ್ಚಾಗುತ್ತಲೇ ಇತ್ತು. ಇದನ್ನು ನೋಡಿದ ಸದಾಶಿವ ಇವರಿಬ್ಬರ ಹತ್ತಿರ ಬಂದು, ಮಕ್ಕಳೇ, ನಾನು ನಿಮಗೆ ಸೃಷ್ಟಿಯನ್ನು ಸೃಷ್ಟಿಸಿ ಇದನ್ನು ಪೋಷಿಸುವ 2 ಕೆಲಸ ಕೊಟ್ಟೆ. ಅದೇ ರೀತಿ ಶಿವನಿಗೆ ಸಂಹರಣ ಮಾಡುವ ಕೆಲಸ ಕೊಟ್ಟೆ ಎಂದು ಹೇಳಿ ಮಾತು ಮುಂದುವರಿಸಿ, ನನಗೆ 5 ಮುಖಗಳಿಗೆ ಮೊದಲನೆಯದು ಆಕಾರ್, ಎರಡನೆಯದು ಉಕಾರ್, ಮೂರನೆಯದು ಮುಕಾರ್, ನಾಲ್ಕನೆಯದು ಬಿಂದು, 5ನೆಯದು ನಾದ್ ಅಂದರೆ ಶಬ್ದ ಉದ್ಭವಿಸುವುದು. ಈ 5 ಮುಖಗಳು ಸೇರಿದರೆ ಓಂಕಾರ ತಯಾರಾಗುತ್ತದೆ. ಈ ಓಂಕಾರ ಮಂತ್ರವನ್ನು ನಾವು ಶಿವನ ಮೂಲ ಮಂತ್ರ ಎಂದು ಹೇಳುತ್ತೇವೆ. ಸದಾಶಿವ ಇಷ್ಟು ವಿಷಯಗಳನ್ನು ಹೇಳಿದ ನಂತರ ಈ ಬ್ರಹ್ಮಾಂಡದಲ್ಲಿ ಶಿವನನ್ನು ಮೀರಿಸುವ ಶಕ್ತಿ ಇನ್ಯಾವುದೂ ಇಲ್ಲ ಎಂದು ಬ್ರಹ್ಮ ಮತ್ತು ವಿಷ್ಣುವಿಗೆ ಅರ್ಥವಾಯಿತು. ಆಗ ಅವರಿಬ್ಬರು ಶಿವನಿಗೆ ನಮಸ್ಕರಿಸಿದರು. ಇದುವರೆಗೂ ಶಿವನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡೆವು. ಆದರೆ ಶಿವ ಶಿಕ್ಷಣ ಪಡೆದದ್ದು ಯಾರಿಂದ? ಶಿವನ ಗುರು ಯಾರು ಎನ್ನುವ ಪ್ರಶ್ನೆ ಹಾಗೆಯೇ ಇದೆ. ಈ ಪ್ರಶ್ನೆಗೆ ಉತ್ತರ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತದೆ. ಇಡೀ ಬ್ರಹ್ಮಾಂಡಕ್ಕೆ ಶಿವನೇ ಗುರು ಎಂದು ಹೇಳುತ್ತಾರೆ. ಆದರೆ ಗುರುವಾಗಿ ಶಿವನು ಶಿಕ್ಷಣ ಕೊಟ್ಟಿದ್ದು ಯಾರಿಗೆ? ಹಿಂದೂ ಪುರಾಣದ ಪ್ರಕಾರ ಈ ವಿಶ್ವಕ್ಕೆ ಬ್ರಹ್ಮ ಮತ್ತು ಶಿವ ಇಬ್ಬರು ಪ್ರಥಮ ಗುರುಗಳಾಗುತ್ತಾರೆ. ಇವರಿಬ್ಬರು ಈ ಸೃಷ್ಟಿಯ ಸೃಷ್ಟಿಕರ್ತರು. ಬ್ರಹ್ಮದೇವನು ತನ್ನ ಮಾನಸ ಪುತ್ರರಿಗೆ ಶಿಕ್ಷಣ ಕೊಟ್ಟನು. ಹಾಗೆಯೇ ಶಿವನು ತನ್ನ ಜ್ಞಾನವನ್ನು 7 ಜನ ಶಿಷ್ಯರಿಗೆ ನೀಡಿದನು. ಈ 8 ಶಿಷ್ಯರಿಗೆ ಶಿವನೇ ಗುರು ಎಂದು ಹೇಳಬಹುದು. ಈ 7 ಋಷಿಗಳನ್ನು ಎಂದು ನಾವು ಸಪ್ತ ಋಷಿಗಳು ಎಂದು ಕರೆಯುತ್ತೇವೆ. ಇಂದು ನಾವು ಶಿವನ ಜನ್ಮದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.